ಸರ್, ವಿಶೇಷವಾಗಿ ನೀವು ದೇಶ ಸೇವೆ ಮಾಡಿ ಬಂದ ನಂತರ ಕೆಲವು ಸೈನಿಕರಿಗೆ ಪೆನ್ಷನ್ ದುಡ್ಡು ಬಂತಲ್ವ, ಅದರಲ್ಲಿ ನಾವು ಲೈಫನ್ನು ಎಂಜಾಯ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಇರ್ತಾರೆ. ಆದರೆ ನೀವು ಹಾಗಲ್ಲ, ಏನು ಪೆನ್ಷನ್ ಅಮೌಂಟ್ ಇದೆ ಅದನ್ನು ನೀವು ಸಮಾಜ ಸೇವೆಗಂತ ಉಪಯೋಗಿಸ್ತೀರಾ. ದೇಶ ಸೇವೆ, ಈಶ ಸೇವೆ ಅಂತ ಹೇಳ್ತೇವೆ, ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳ್ತೇವೆ. ಇದೆರಡೂ ಕೆಲಸವನ್ನು ನೀವು ಮಾಡಿದ್ದೀರಾ ಸರ್. ಈ ಸಮಾಜ ಸೇವೆ ಯಾವಾಗ ಮಾಡಬೇಕನ್ನಿಸ್ತು ನಿಮಗೆ? ಯಾಕೆ ಅನಿಸ್ತು? ಇದ್ರ ಬಗ್ಗೆ ಹೇಗೆ ಒಲವು ಹುಟ್ಕೊಳ್ತು? ತುಂಬ ಒಳ್ಳೆ ಕ್ವಶನ್ ನನಗೆ. ಇದನ್ನು ನನಗೆ ನೋಡಿ ಇಲ್ಲಿ 3 ಇದನ್ನು ಇಟ್ಟಿದ್ದೀನಿ. ಮೇಯ್ನ್ ನೋಡಿ, ನಮ್ಮ ಕನ್ನಡ ರಾಜ್ಯೋತ್ಸವ ಈ ಅವಾರ್ಡ್ ಕೊಟ್ಟಂಥ ಒಂದು ಸಂಸ್ಥೆ ದ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ, ಇವರು 2018ರಲ್ಲಿ ನನ್ನ ಕರೆದು ಒಂದು ಸ್ಟೇಜಲ್ಲಿ ನನ್ನ ಗೆಸ್ಟಾಗಿ ಕುಣಿಸಿ ಒಂದು ಒಳ್ಳೆಯ ಒಂದು ಹಿತವಚನ ಅದೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಶ್ರವಣ ಲಕ್ಷ್ಮಣ್ ಅಂತ ನನಗೆ ತುಂಬ ಹೆಮ್ಮೆ ಆಗೋದು. ನೋಡಪ್ಪ, ಒಂದು ಸೈನಿಕನ ಇಷ್ಟು ಒಂಥರ ಇದು ಹೊಗಳ್ತಾವ್ರಲ್ಲ, ಇದಕ್ಕೆ ಏನೋ ಒಂದು ಮಾಡಬೇಕು ಅಂತ. ಅಲ್ಲಿ ಬಂದಂಥ ಜನಗಳು ಯಾರಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ, ಒಬ್ರಿಗೂ ಅವ್ರಿಗೆ ಯಾರಿಗೆ ಅವ್ರು ಒಬ್ರಿಗೊಬ್ರು ಗೊತ್ತೇ ಇಲ್ಲ. ಆಮೇಲೆ ಅವ್ರು ಯಾರು ಅಪ್ಲಿಕೇಶನ್ ಆಗದವ್ರಲ್ಲ, ಅಲ್ಲಿ ಬಂದಿದ್ದ ವ್ಯಕ್ತಿಗಳೆಲ್ಲ ಅಪ್ಲಿಕೇಶನ್ ಆಗದವ್ರೇ ಅಲ್ಲ. ಅಂಥವ್ರನ್ನೆಲ್ಲ ಗುರುತಿಸಿ ಶ್ರವಣ ಲಕ್ಷ್ಮಣ್ ಅವರು ಕರೆದು ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಹೇಳೋರು ಅಷ್ಟೇ ಅದನ್ನು ಹೋಗ್ಬಿಟ್ಟು ಇದ್ರ ಮುಂದೆ ರೆಡ್ ಕಾರ್ಪೆಟ್ ಮುಂದೆ ನಿಂತು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ಬೇಕಾದ್ರೆ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತೇ ಇಲ್ಲ ಇವ್ರು ಹೆಂಗೆ ಕರೆದು ನನಗೆ ಇದು ಮಾಡಿದ್ರು, ನಾವು ಮಾಡೋ ಕೆಲಸಗಳನ್ನ ಹೆಂಗೆ ರೆಕಗ್ನೈಸ್ ಮಾಡಿದ್ರು ಗೊತ್ತಿಲ್ಲ. ಆವತ್ತು ನನಗೂ ಅನ್ನಿಸ್ತು, ನಾನು ಇವತ್ತಿಂದ ಶುರು ಮಾಡ್ಬೇಕಪ್ಪ. 2018ರಿಂದ ಯಾವಾಗ ಇದು ಶುರು ಆಯಿತು ಅವತ್ತಿಂದ ಕೆಲಸ ಮಾಡೋಕ್ಕೆ ಶುರು ಆದೆ. ಈ 3 ಸೈಮೆಂಟ್ರೇಸಿ ಸಿಕ್ಕಿದಂಥ ಅವಾರ್ಡ್ಗಳು. ಇದು ಶ್ರೀ ಮಂಜುನಾಥ್ ಅಂತ ಇವ್ರು ಬಂದು ಇದು ನಮ್ಮ ಜರ್ನಲಿಸಮ್ ಅವರು, ಇವು 3. ಆಮೇಲೆ ಇದು ರಾಮಚಂದ್ರಯ್ಯ ಅಂತ, ಎಚ್ ರಾಮಚಂದ್ರಯ್ಯ ಅಂತ ಇವರು. ಆಮೇಲೆ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಜಗದೀಶ್ ಗೌಡರು, ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ಜಗದೀಶ್ ಗೌಡರು, ಇವರೆಲ್ಲ ಕರೆದು ನನ್ನ ಇದನ್ನು ನೋಡಿ ಒಂದು ಬೆಂತಟ್ಟಿದ ದಿವಸ ನಾನು ಅನ್ನಿಸ್ತು, ಇನ್ ಫ್ಯೂಚರಲ್ಲಿ ಕುಂತ್ಕೊಂಬಾರ್ದು ಅಂತ. 18ರಲ್ಲಿ ಶುರು ಮಾಡಿದೆ. 24ರಲ್ಲಿ ಕರ್ನಾಟಕ ರತ್ನ ಇದು ರಾಜ್ಯೋತ್ಸವ ಅವಾರ್ಡ್ ಗೌರ್ಮೆಂಟಿಂದ ಸಿಗುವಾಗ ಮಾಡಿದೆ. ಒಬ್ಬ ಸಾಧಕನಿಗೆ ಪ್ರಶಸ್ತಿ ಅನ್ನೋದು ಅವನ ಸಾಧನೆಗೆ ಸಿಕ್ಕ ಬಹುಮಾನ ಮಾತ್ರ ಅಲ್ಲ, ಅವನ ಮುಂದಿನ ಜವಾಬ್ದಾರಿ ಕೂಡ ಅಂತೆ. ಅದನ್ನು ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ದೀರಾ. ಹಾಗಾಗಿ ಈಗ ಇಷ್ಟೇ ಅಲ್ಲ ಸರ್, ಡಾಕ್ಟರೇಟ್ ಕೂಡ ಡಾಕ್ಟರೇಟ್ ಸಿಕ್ತು. ಸಮಾಜ ಸೇವೆಯಲ್ಲಿ ಡಾಕ್ಟರೇಟ್ ಆದೆ. ಅದಕ್ಕೊಂದು ದೊಡ್ಡ ಋಣಿ ನಾನು. ಅದು ಏನು ನನಗೆ ಯಾವ ಥರ ಯೂನಿವರ್ಸಿಟಿಗಳು ರೆಕಗ್ನೈಸ್ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ಈಗ ಹೊಸದಾಗಿ ಇನ್ನೊಂದು ಯೂನಿವರ್ಸಿಟಿಯವರು ನನ್ನ ಒಂದು ಸಲ ಕರೆದ್ರು. ಆ ಟೈಮಲ್ಲಿ ನಾನು ಇಲ್ಲಿರಲಿಲ್ಲ, ನಾನು ಲಂಡನ್ನಲ್ಲಿದ್ದೆ, ನನ್ನ ಮಗನ ಜೊತೆ ಇದ್ದೆ. ಇಲ್ಲ, ಮುಂದಿನ ದಿನಗಳಲ್ಲಿ ನಾನು ಈ ಥರ ಹೊರಗಡೆ ಇದ್ದೀನಿ ಅಂತ, ನೀವು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಪಕ್ಕ ನಾವು ಗುರುತಿಸ್ತೀವಿ ಅಂತಲೂ ಹೇಳಿದ್ರು. ಅದಂದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನೋಡಿ, ಕುವೆಂಪು ಅವಾರ್ಡ್, ಆಮೇಲೆ ನಾಲ್ವಡಿ ಕೃಷ್ಣರಾಜೇಂದ್ರ ಅವಾರ್ಡ್, ನೋಡಿ ಸಂತೋಷ್ ಹೆಗ್ಡೆ ಅವರು ನನಗೆ ರತ್ನಶ್ರೀ ಅವಾರ್ಡ್, ಅದೇ ರತ್ನಶ್ರೀ ಅವಾರ್ಡ್, ಇದೆಲ್ಲ ಕೊಟ್ಟಾಗ ಎಷ್ಟು ನನಗೆ ಹೆಮ್ಮೆ ಅಂತು ಅಂದರೆ, ಇಲ್ಲ ನಾನು ಸಮಾಜಕ್ಕೆ ಏನು ಅವತ್ತಿಂದ ಇವತ್ತವರೆಗೂ ಯಾವುದೇ ಫ್ಲಡ್ ಬಂತು ಅಂದರೆ ನಾನು ಇಲ್ಲಿ ಕುಂತ್ಕೊಳ್ಳಲ್ಲ. ನಂದು ಒಂದು ಟೀಮ್ ಕಟ್ಟಿದ್ದೀನಿ, ಎಕ್ಸ್ ಕ್ಯಾಡಿಟ್ಸ್ ಅಂತ, NCC ಕ್ಯಾಡಿಟ್ಸ್ನೆಲ್ಲ ಒಂದು ಕಡೆ ಸೇರಿಸಿ ಅದೊಂದು ಟೀಮ್ ಮಾಡಿ ಅವ್ರನ್ನ ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಅರ್ಪಿಸ್ತಾ ಇದ್ದೀನಿ. ಆವಾಗ ಒಂದು ಮಾತು ಹೇಳಿದ್ರಿ ನೀವು, ಯೋಧ ಅಂತ ಹೇಳಿದರೆ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೇನು ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ ಅಂತ. ನೀವು ರಿಟೈರ್ಡ್ ಆಗಿ ಬಂದ ನಂತರ ಕೂಡ ಯೋಧನಾಗಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ. ಯಾಕಂದರೆ ಸಮಾಜ ನಿಮ್ಗೆ ಕೊಟ್ಟಿದ್ದನ್ನು ನೀವು ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಸೇವೆ ಮೂಲಕ ಮಾಡ್ತಾ ಇದ್ದೀರಲ್ವಾ? ಅದು ಮಾಡ್ತಾ ಇದ್ದೀನಿ. ಅದಾಗ ನೋಡಿ, ನಾನು ಹೆಂಗಿದ್ದೀನಿ ನನ್ನಂತೆ ಜನಗಳು ಸಿಕ್ಕಾಗ ಅದು ಸಕ್ಸಸ್ ಆಗ್ತೀವಿ. ನಾನು ಹೆಂಗಿದ್ದೀನಿ, ಹೌದು, ನಾನು ಏನು ನನ್ನ ಭಾವನೆ ಏನು ಅಂತ ಅರ್ಥ ಮಾಡ್ಕೊಂಡಂಥ ಜನಗಳು ಸಿಕ್ಕಾಗ ಮಾತ್ರ ನಾನು ಸಕ್ಸಸ್ ಆಗ್ತೀನಿ. ಆ ಥರ ಜನಗಳೇ ನಂಗೆ ಸಿಗ್ತವ್ರು. ಅಂಥದ್ರೊಳಗೆ ನನಗೆ ಸರವಣ ಅಂತ ಒಬ್ಬರು ಹೌಲ್ದಾರ್ ಸರವಣ ಅಂತ MRC ಅವರು ಸಿಕ್ಕಿದ್ರು 2023ರಲ್ಲಿ. ಅವಾಗಿಂದ ಇನ್ನೂ ಜಾಸ್ತಿ ಆಗಿ ತುಂಬ ಒಂದೇ ವರ್ಷದೊಳಗೆ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಸಿಗೋಕ್ಕೆ ರೀಸನ್ ಅದು ಒಂದು ಕಾಣುತ್ತೆ. ನನಗೆ 22ರೊಳಗೆ ಕನ್ನಡ ರಾಜ್ಯೋತ್ಸವ ಅವಾರ್ಡು, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಅವಾರ್ಡ್ ಸಿಕ್ತು. ಅದೇ ದಿವಸ ನನಗೆ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಸಿಕ್ತು. ಒಬ್ಬ ಸೈನಿಕನಿಗೆ ಇದಕ್ಕಿಂತ ಮಿಗಿಲಾದದ್ದೇನು ಬೇಕು? ನೋಡಿ, ಎಲ್ಲರಿಗೂ ಹೇಳೋದು ಒಂದೇ, ಒಂದು ಸಂಸ್ಥೆ, ಯಾವುದೇ ಒಂದು ಇವರು ಕರೆದು ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇರೋದಾಗ ನಿಮ್ಮ ಮೇಲೆ ಹೆಗಲ ಮೇಲೆ ಭಾರ ಕೊಡ್ತಾ ಇದ್ದಾರೆ, ನಿಮ್ಮನ್ನು ನಂಬ್ತಾ ಇದ್ದಾರೆ. ನಾವು ಅವ್ರಿಗೆ ತಕ್ಕನಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು. ಅದನ್ನು ನಾನು ಈ 3 ಸಂಸ್ಥೆಯಿಂದ ಕಲಿತೆ. ಅವತ್ತಿಂದ ಇವತ್ತರೆಗೂ ಜಾಸ್ತಿ ನಮ್ಮ
ಶ್ರವಣ್ ಲಕ್ಷ್ಮಣ ಅವರಿಂದ. ಅದಕ್ಕೆ ನಾನು ಇನ್ನೂ ಹಗಲು ರಾತ್ರಿ ಏನಾದರೂ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ದುಡ್ಡುಗಳು ಬೇಕಾಗುತ್ತೆ. ಇವಾಗ ನಮ್ಗೆ ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳಗೆ ಅಷ್ಟು ಇದಿರಲ್ಲ. 10 ಜನ ಸೇರಿಸ್ಕೊಂತೀನಿ, ನೀನೊಂದು 500 ರೂಪಾಯಿ ಕೊಡಪ್ಪ, ನೀನು 500 ರೂಪಾಯಿ ಕೊಡಪ್ಪ, ಯಾರಾದ್ರು ಕೊಡೋರು ಇತ್ತು ಅಂದರೆ ಅದನ್ನೆಲ್ಲ ಒಂದು ಕಡೆ ಹಾಕಿ ಯಾರಿಗೋ ಒಬ್ರು ಕೈ ಕೊಡ್ತೀರ. ಸರ್, 30 ವರ್ಷ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಾ. ಈ 30 ವರ್ಷಗಳಲ್ಲಿ ನಿಮ್ಮ ಬದುಕಿನಲ್ಲಿ ಮರೆಯಲಾಗದ ಘಟನೆ ಯಾವುದಾದ್ರೂ ಇದ್ದರೆ ಹಂಚ್ಕೊಳ್ಳಿ. ನನಗೆ ಮರೆಯಲಾರದ ಘಟನೆ ಅಂದರೆ ಒಂದೇ ಒಂದು ದೊಡ್ಡ ಮಟ್ಟಕ್ಕೆ ನಡೆದಂಥ ಘಟನೆ. ಒಬ್ಬ ಹುಡುಗ ಹರಿಬಳಗನ್ ಅಂತ ಅವನ ಹೆಸರು, ತಮಿಳಿಯನ್ನು. ನಾನು ಬೇರೆ ಸ್ಟ್ರೆಚ್ಚಲ್ಲಿ ಇರ್ತೀವಿ, ಅಂದರೆ ಒಂದು ಸ್ಟ್ರೆಚ್ಚಿಂದ ಇನ್ನೊಂದು ಸ್ಟ್ರೆಚ್, ಈ ಬೆಟ್ಟ ಬೇರೆ ಆ ಬೆಟ್ಟ ಬೇರೆ, ಒಂದು ಅನೇಕ ಬೆಟ್ಟಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಇಂಜಿನಿಯರ್ಸ್ಗಳು ನಾವು ಕೆಲಸ ಮಾಡ್ತಾಯಿರ್ತೀವಿ. ಆ ಏರಿಯಾದಲ್ಲೆಲ್ಲ ನಾವು ನೋಡಬೇಕಾಗತ್ತೆ. ಆ ಥರ ಇರೋ ಟೈಮಲ್ಲಿ ನಾವು LC ಫೆನ್ಸಿಂಗ್ ಮಾಡ್ತಾಯಿದ್ದೀವಿ, ಲೈನ್ ಆಫ್ ಕಂಟ್ರೋಲಿಂಗ್ ಫೆನ್ಸು. ಮಾಡಬೇಕಾದ್ರೆ ನನಗೆ ಒಂದು ಇದ್ರದ್ದು ರೇಡಿಯೋ ಸೆಟ್ಟಿಂದ ಕಾಲ್ ಬರ್ತಾಯಿದೆ. ಅಕಲ್ ಬಕಲ್ ಉತ್ತಮ್ ಪೋಸ್ಟ್ ದತ್ ಪೋಸ್ಟ್ SBG ಅಂತ, ಸೋನಾಪಿಲ್ಲಿ ಗಲಿ ಅಂತ. ಅಲ್ಲಿಂದ ನನಗೆ ಮೆಸೇಜ್ ಬರ್ತಾಯಿದೆ, ಈ ಥರ ಯಾರಾದರೂ ಅಕ್ಕಪಕ್ಕ ಇರುವಂಥ ಇಂಜಿನಿಯರ್ JCOs ಇಮಿಡಿಯೇಟ್ಲಿ ರಿಪೋರ್ಟ್ ಟು SBG ಅಂತ. ಆಮೇಲೆ ನಾನು ಕನೆಕ್ಟ್ ಆದೆ. ನಾನು ಹೇಳಿದೆ ಈ ಥರ ಇದಾಗಿದೆ, ನನಗೆ ಮೆಸೇಜ್ ಬಂದಿದೆ, ವಾಟ್ ಇಸ್ ದ ಮೆಸೇಜ್, ಓವರ್ ಅಂತೀವಿ. ಅವ್ರು ಹೇಳಿದ್ರು ಈ ಥರ ಒಂದು ಕ್ರಿಟಿಕಲ್ ಕಂಡೀಷನ್, ಒಬ್ಬ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇದ್ದಾನೆ, ಇಮಿಡಿಯೇಟ್ಲಿ ಬಂದು ಅಟೆಂಡ್ ಮಾಡಿ ಅಂತ. ನಾನು ಹೋದೆ ಅಟೆಂಡ್ ಮಾಡೋಕ್ಕೆ. ಆ ವ್ಯಕ್ತಿ ಯಾವ ಥರ ಆಗಿದ್ದ ಅಂದರೆ ಅಪ್ರೆಂಟಿಕ್ಸ್ ಆಗಿಬಿಟ್ಟು ಅದು ಬ್ಲಾಸ್ಟ್ ಆಗೋ ಮಟ್ಟಕ್ಕೆ ಆಗಿಬಿಟ್ಟಿದೆ. ಅಂದರೆ 70% ಅವನು ಕಿರ್ಚಾಡಿ ಬೆಳಗಿಂದ ರಾತ್ರಿವರೆಗೂ ಮಧ್ಯಾಹ್ನದವರೆಗೂ ಕಿರ್ಚಾಡಿ ಅವನು ಹಾಗೆ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾನೆ. ಆಗ ನಾನು ಆ ಸ್ಥಳಕ್ಕೆ ಹೋದೆ, ಅಲ್ಲಿ ಯಾರೂ ಇರಲಿಲ್ಲ. ನಾನೇನು ಮಾಡಿದೆ, ಇಮಿಡಿಯೇಟ್ಲಿ ಅವರ CEOಗೆ ಟೆಲಿಫೋನ್ ಮಾಡಿ, ಸಾಬ್ ಈ ಥರ ಅಂತ. ಅವರು ಸಂಡೇ, ಅವತ್ತಿನ ದಿವಸ ಸಂಡೇ, ನಾನು ಏನೂ ಮಾಡೋಕ್ಕಾಗಲ್ಲ, ಇವತ್ತು ಸಂಡೇ, ನೀವು ಅಕ್ಕಪಕ್ಕ ಮೆಡಿಸಿನ್ಗೆ ಅಂದರೆ ಏನಾದರೂ ಮೆಡಿಸಿನ್ ತಿಂದು ಇವತ್ತು ಸುಧಾರಿಸ್ಕೊಳ್ಳಿ, ನೆಕ್ಸ್ಟ್ ನೋಡೋಣ ಅಂತ. ಆಮೇಲೆ ಬೇಕು ಅಂದರೆ ನಾನು ಡಾಕ್ಟ್ರ್ ಕಳಿಸ್ತೀನಿ ಅಂತ. ಡಾಕ್ಟ್ರ್ ಅಲ್ಲಿಂದ ಅವರೇ ಅಡ್ಜಿಡೆಂಟ್ ಆಗಿದ್ದರು, ಅವ್ರು ಬಂದರು, ಕನೆಕ್ಟ್ ಆದರು, ನೋಡಿದ್ರು. ಬಟ್ ಅವರು CEOಗೆ ಮಾತಾಡಿದ್ರು, ಇಲ್ಲ ಇದು ಡೇಂಜರ್ ಇದೆ, ಕ್ರಿಟಿಕಲಲ್ಲಿದ್ದಾನೆ ಅಂತ. ಆವಾಗ ಅವರು ಏನು ಮಾಡಿದ್ರು, ಹೈಯರ್ ಅಥಾರಿಟಿ ಒಳಗೆ ಮಾತಾಡಬೇಕಪ್ಪ, ಅವ್ರು ನಾವು ಮಾತಾಡಿದ್ರೆ ಅವರು ಸ್ವಲ್ಪ ಗರಂ ಆಗ್ತಾರೆ, ನೀವು ಮಾತಾಡೋದ್ರೆ ಮಾತಾಡೋದು, ಅವ್ರೇನೋ ಬೈದರೆ ನಿಮಗೆ ಅಂತ. ಫಸ್ಟು ನಾನೇನು ಮಾಡಿದೆ, ಜನರಲ್ MN ನಂಜಪ್ಪ ಸಾಹೇಬ್ರು ಇದ್ದಾರೆ, ಮೇಜರ್ ಜನರಲ್ಲು, ಅವ್ರಿಗೆ ಟೆಲಿಫೋನ್ ಮೂಲಕ ನಾನು साहब ऐसे बात है सब, मैं कर्नाटक वाला हूँ, ज़्यादा हिंदी बोल नहीं पाता हूँ, थोड़ा से प्रॉब्लम है ಅಂದರೆ ಕನ್ನಡದೊಳಗೆ ಹೇಳಿದೆ ಈ ಥರ ಆಗಿ. ಯಾಕಂದರೆ ನಮ್ಗೆ ಆ ಥರ ಅವಸರ ಆದಾಗ ನಮ್ಮ ಮಾತೃಭಾಷೆ ಮಾತ್ರ ನಮ್ಗೆ ಸಹಾಯ ಮಾಡೋದು. ಏನೇ ನಾವು ಸ್ಪೆಷಲಿಸ್ಟ್ ಆದ್ರೂ ನಮ್ಮ ಭಾಷೆ ಬಿಟ್ಟರೆ ಬೇರೆ ಭಾಷೆಗಳು ಬೇಕಾದ್ರೆ ಮಾತಾಡೋದಾಗ ತಿಕ್ತಾ ಇರ್ತೀವಿ, ಅದು ಸಮಸ್ಯೆ. ಆವಾಗ ಹೇಳಿ ಅಂತ ಅವರು ಹೇಳಿದೆ, ಈ ಥರ ಆಗಿದೆ, ಅವನು ಸಾಯೋ ಮಟ್ಟಕ್ಕಿದ್ದಾನೆ, ಇಮಿಡಿಯೇಟ್ಲಿ ಹೆಲಿಕಾಪ್ಟರ್ ಬೇಕು ಅಂತ. ಹೆಲಿಕಾಪ್ಟರ್ ಏನಾಗುತ್ತೆ ಅಂದರೆ ರೆಸ್ಟ್ರಿಕ್ಟೆಡ್, ಇಷ್ಟೇ ಟೈಮು ಇರಬೇಕು, ಇಷ್ಟೇ, ಅದಕ್ಕೆಲ್ಲ ಒಂದು ಸಿಸ್ಟಮ್ ಇದೆ, ಅಂಥದಕ್ಕೆ ಮಾತ್ರ ಯೂಸ್ ಮಾಡಬೇಕು ಅಂತ. ಚಿಕ್ಕ ಪುಟ್ಟ ಇದಕ್ಕೆಲ್ಲ ಬಂದ್ಬಿಟ್ಟು ಇದಾಗುತ್ತೆ, ಹೆಲಿಕಾಪ್ಟರ್ ಕೊಡೋಲ್ಲ. ಆವಾಗ ಅವರು ಏನಾಯಿತು ಸ್ವಲ್ಪ ಗರಂ ಆದರು, ಇದಾದರು. ಆಮೇಲೆ ಓಕೆ ಸರ್, ನಾನು ನನ್ನ ಸೋಲ್ಜರ್ನ ಬದುಕಿಸ್ಬೇಕು ಅಂದರೆ ನಾನು ಏನು ಬೇಕಾದ್ರೂ ಮಾಡಬಲ್ಲ, ಅವ್ನು ಹೊತ್ಕೊಂಬಿಟ್ಟು ಇಲ್ಲಿಂದ ನಾನು ಬೈ ರೂಟಲ್ಲೇ ಇದು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಿಡ್ತೀನಿ, ಯಾವುದೇ ಹಾಸ್ಪಿಟ್ಲ್ ಇದ್ರೇನು, ಅಂಥ ಕೆಪಾಸಿಟಿ ನನಗಿದೆ ಅಂತೆಲ್ಲ ಸ್ವಲ್ಪ ಹೇಳಿದೆ. ಅವಾಗ ಅವರು ಇಮಿಡಿಯೇಟ್ಲಿ ಹೆಲಿಕಾಪ್ಟರ್ ಕಳಿಸೋದು. ಅಲ್ಲಿ ನಾವು ಅದು ಹೆಲಿಕಾಪ್ಟರ್ ಬರೋಕ್ಕೆ ಮುಂದೆ ಇದನ್ನು ಚೌಕ್ಗಳು ಹಾಕಬೇಕು, ಅಂದರೆ ವಿಂಡ್ ಚೌಕ್ ಇರುತ್ತೆ, ವಿಂಡ್ ಚೌಕ್ ಹಾಕಬೇಕು, ಸ್ಮೋಕ್ ಹಾಕಬೇಕು, ಇದೆಲ್ಲ ರೆಡಿ ಮಾಡಿ ಅಂತ ರೆಡಿ ಮಾಡಿದ್ವಿ. ಬಂತು ಹೆಲಿಕಾಪ್ಟ್ರು, ಡೌನ್ ಆಯಿತು. ಅವರು ಬಂದು ಎಲ್ಲ ನೋಡಿದ್ರು. ಅವರು ಆಮೇಲೆ ಪರವಾಗಿಲ್ಲ, ಇಷ್ಟೊಂಥರ ವೆರಿ ಗುಡ್ ಅದು ಇದೆಲ್ಲ ಹೇಳ್ಬಿಟ್ಟು ಹೋದರು. ಆಮೇಲೆ ಅವನ್ನ ಇಮಿಡಿಯೇಟ್ಲಿ ಶ್ರೀನಗರ, ಅಲ್ಲಿಂದ ಒಂದು 15 ನಿಮಿಷದೊಳಗೆ ಅಲ್ಲಿ ಶ್ರೀನಗರ ಸೇರಿ ಅವ್ನು ಬದುಕಲಿಲ್ಲ, ನಮ್ಗೆ ಗೊತ್ತಿಲ್ಲ ಆ ಟೈಮಲ್ಲಿ. ನನಗೆ ಆ ಟೈಮಲ್ಲಿ ಮೆಸೇಜ್ ಬಂದಿದ್ದು, ಹುಡುಗ ಹೋಗ್ಬೇಕಾರೆ ಟ್ರಾನ್ಸ್ಪೋರ್ಟ್ ಆಗ್ಬೇಕಾದ್ರೆ ಅವ್ನು ಡೆತ್ ಆಗೋಯ್ತು ಅಂತ ಇನ್ನೊಂದು ಬಂತು. ನಾವು ಸತ್ತೋದ, ಏನು ಮಾಡೋಕ್ಕಾಗತ್ತೆ, ನನ್ನ ಕೈಲಿ ಆ ಸಹಾಯ ಮಾಡಿದೆ, ಸತ್ತೋದ ಅಂತ. 21 ವರ್ಷದ ಬಳಿಕ ಒಂದು ಕಾಲ್ ಬರುತ್ತೆ. ನಾನು ಅವಾಗ ಯಾವುದೋ ಒಂದು ಇದರೊಳಗೆ ಗೆಸ್ಟಾಗಿ ಕುಂತಿದ್ದೀನಿ, ಅದು VIP ಪ್ಲೇಸಲ್ಲಿ ಕುಂತಿರ್ಬೇಕಾದ್ರೆ ಅಟೆಂಡ್ ಮಾಡೋಕ್ಕಾಗಲ್ಲ. 2-3 ಸಲ ಬಂತು, ಕಟ್ ಮಾಡಿದೆ. ಆಮೇಲೆ ತಿರ್ಗಾ ಎಲ್ಲ ಮುಗೀತು. ಎಲ್ಲ ಮುಗಿಸಿ ಮನೆಗೆ ಬಂದು ರಾತ್ರಿ 10-10:30 ನಾನು ಕಾಲ್ ಮಾಡ್ತೀನಿ. ಅವನು ಇವಾಗಲೂ ಆ ಪ್ಲೇಸಲ್ಲೇ ಇದ್ದಾನೆ. ಅವನು ಹಲೋ ಅಂತ ಹೇಳಿದೆ, ಹೂ ಇಸ್ ದಿಸ್ ಅಂದೆ. ಸರ್ ಕುಮಾರಸ್ವಾಮಿ ಅಂತ.
ಹೌದು 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 ಅಂತ ಹೇಳಿದೆ. ನನ್ನ ಕಾಪಾಡಿದಂಥ ದೇವರೇ ಕಡುಳೆ, ಅವನು ತಮಿಳ ಹೇಳ್ತಾನೆ, ಕಡುಳೆ ಎನ್ನ ಕಾಪಾತನ ಕಡುಳೆ ನಾನು ಅರಿವಲ್ಗನ್ ಅಂತ. ಮೈ ಗಾಡ್, ಇವಾಗ ಸತ್ತೋಗಿರೋಂಥ ವ್ಯಕ್ತಿ ಮತ್ತೆ ಹುಟ್ಟು ಮಾತಾಡ್ತಾವನೆ ಅಂದಾಗ ನನಗೆ ಎಷ್ಟೊಂಥರ ಶಾಕ್, ರಿಯಲಿ ಒಂಥರ ಮುಟ್ಟು ನೋಡ್ಕೊತೀನಿ, ಒಂಥರ ಚೆಕ್ ಮಾಡ್ಕೊತೀನಿ, ಏಯ್ ಇನ್ನೂರು ವಾಟಿ ಸೊಲ್ಲು ಅಂತ ಇದ್ದೀನಿ. ಆಮೇಲೆ ಹೌದು ಸರ್ ನಾನು ಈ ಥರ ಇಲ್ಲಿ ಇದ್ದೀನಿ, ಇವಾಗಲೂ ಇಂಥ ಪ್ಲೇಸಲ್ಲಿ. ಅಲ್ಲಿಯವರೆಗೂ ಆ ವ್ಯಕ್ತಿ ಸತ್ತಿದ್ದ ಅನ್ನೋದೇ ನಿಮ್ಮ ಮನಸ್ಸಲ್ಲಿ? ಹೌದು, ನನಗೆ ಅಷ್ಟೋವರೆಗೂ ನಾನು ಸತ್ತೋದ ಅಂತ ಯಾರೋ ಹೇಳಿದ್ರಲ್ಲ, ಅದೇ ರೂಮರಲ್ಲಿದ್ದೆ ನಾನು. ಅವಾಗವಾಗ ನಮ್ಮ ರೆಜಿಮೆಂಟ್ ಕರೆದು ಕೇಳ್ತಾ ಇದ್ದೆ, ಅವನೆಲ್ಲ ಹೋದ, ಯಾವ ಊರು ಎತ್ತ ಅಂತೆಲ್ಲ. ಯಾಕಂದರೆ ಲಾಸ್ಟಲ್ಲಿ ಬದುಕಿಸ್ದೆ ನಾನು, ಅದು ನಂದು ರಿಟೈರ್ಮೆಂಟ್ ಟೈಮ್ ಬೇರೆ, ಆ ಟೈಮಲ್ಲಿ ಬದುಕಿಸಿದ್ನಲ್ಲ ಅನ್ನೋದು ಒಂದು ಇದಿತ್ತು. ಆಮೇಲೆ ನಾನು ನನ್ನ ಒಳ ಮನಸ್ಸು ಹೇಳ್ತಾ ಇದ್ದೆ, ಇವನೆಲ್ಲೋ ಬದುಕಿದ್ದಾನೆ, ಎಲ್ಲೋ ಇದ್ದಾನೆ ಅನ್ನೋ ಮಟ್ಟಕ್ಕೆ ನನ್ನ ಮನಸ್ಸಲ್ಲಿ ಹೇಳೋದು. ನೋಡಿ ಅದು ನಿಜ ಆಯಿತು ಅಂದಾಗ ನನಗೆ ತುಂಬ ಶಾಕ್. ಆಮೇಲೆ ಅವನು ಮಾಡಿದ್ದು ರೆಕಾರ್ಡ್ ಮಾಡಿ ಎಲ್ಲರಿಗೂ ವೈರಲ್ ಮಾಡಿದೆ. ನಾನು ಹೇಳಿದೆ ಇದರೊಳಗೆಲ್ಲ, ನೋಡಿ ಯಾವುದೇ ಒಂದು ಕೆಲಸ ಮಾಡ್ತೀವಿ, ಒಂದು ರೆಕಾರ್ಡ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಒಳ್ಳೇದಾಯಿತು. ಅವತ್ತು ದಿವಸ ಅವನ್ನ ಬದುಕಿಸಿದ್ದು, ಇವತ್ತಿನ ದಿವಸ ಅವ್ನು ನನಗೆ ಹೇಳ್ತಾನೆ, ನನ್ನ ಬದುಕಿಸಿದಂಥ ದೇವರೇ ಅಂತ ಹೇಳ್ತಾನಲ್ಲ, ಇದಕ್ಕಿಂತ ಏನು ಬೇಕು ಒಂದು ಮನುಷ್ಯನಿಗೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ. ಇವತ್ತಿಗೂ ಹೇಳ್ತಾನೆ, ನಾನು ಇವತ್ತು ಒಂದು ದಿವಸ, ಇವಾಗ ನಾನು ಅವಾಗ ಏನು ರ್ಯಾಂಕ್ ಆಗಿದ್ದೆ ಆ ರ್ಯಾಂಕಲ್ಲಿ ಅವನಿದ್ದಾನೆ. ಅವತ್ತಿನ ದಿವಸ ನಾನು ಅವನು ನೋಡೋ ದಿವಸ ಅವನು ಒಂದು ಸಿಪಾಯಿ, ಚಿಕ್ಕ ರ್ಯಾಂಕ್ ಅವನು, ಆಯಿತಾ. ನಮ್ಮಲ್ಲಿ ಇದೇ ಬರೋದು, ಯಾವ ರ್ಯಾಂಕ್ ಅಂತ ನೋಡಲ್ಲ, ಯಾವ ಇದು ಅಂತ ನೋಡಲ್ಲ, ಅಣ್ಣ ತಮ್ಮ ಅಂತ ನೋಡಲ್ಲ, ಅವನು ಹೆಂಗಾನ ಮಾಡಿ ನಾವು ಉಳಿಸ್ಬೇಕು ಅನ್ನೋದು ಸೋದರತೆಯ ಭಾವನೆ, ಪ್ರೀತಿ ಅನ್ನೋದು ಬರುತ್ತೆ. ನೋಡಿ ಅವಾಗವಾಗ ನಾನು ಬ್ಲಡ್ ಕೊಡ್ತಾ ಇರ್ತೀನಿ, ನಿಮಗೆಲ್ಲ ಗೊತ್ತಿರಬೇಕು. ಯಾವುದು ನಮ್ಮ ಆರ್ಮಿಗಳಿಗೆ ಇನ್ಸಿಡೆಂಟ್ ಆಗ್ತಾ ಇರುತ್ತೆ, ಇಮಿಡಿಯೇಟ್ಲಿ ನಾವು ಹೋಗ್ತೀವಿ, ಬ್ಲಡ್ ಕೊಡ್ತೀವಿ. ಎಲ್ಲರೂ ಅಷ್ಟೇ, ಸೋಲ್ಜರಲ್ಲಿ ಎಷ್ಟೋ ಜನ ಬ್ಲಡ್ ಕೊಡೋರು ಜಾಸ್ತಿ ಇರ್ತಾರೆ, ಬ್ಲಡ್ ಕೊಡ್ತೀವಿ ಬರ್ತೀವಿ, ನಾವು ಅದ್ರ ಬಗ್ಗೆ ಕೇರ್ ಮಾಡೋಕ್ಕೆ ಹೋಗಲ್ಲ. ಇದುವರೆಗೂ 56 ಸಲ ನಾನು ಬ್ಲಡ್ ಕೊಟ್ಟಿದ್ದೀನಿ. 56ನೇ ಸಲ ಯಾವಾಗ ಕೊಟ್ಟೆ ಅಂದರೆ, ನಮ್ಮ ಸರ್ವಣನ ಜೊತೆ ಹೋಗ್ಬಿಟ್ಟು ಇಲ್ಲಿ ರೆಡ್ ಕ್ರಾಸ್ ಸಂಸ್ಥೆಗೆ ಬೆಂಗಳೂರು ವೈಟ್ ಫೀಲ್ಡಲ್ಲಿದೆ, ಅಲ್ಲಿ ಹೋಗಿ ಕೊಟ್ಟು ಬಂದೆ. ಅವ್ರು ಹೇಳ್ತಾರೆ, ನೀವು 65 ವರ್ಷ ಆಗಿದೆ, 64ನೇ ವರ್ಷ ಆಗ್ತಾ ಇದ್ದೀರಾ, ನೀವು ಇವಾಗ ಬ್ಲಡ್ ಕೊಡ್ತಾ ಇದ್ದೀರಾ ಅಂತ. ಸರ್ ನನ್ನ ಬ್ಲಡ್ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ವಾಲಂಟಿಯರ್ ಕೊಟ್ಟು ಬಂದೆ. ಅಮ್ಮ ನಾನು ಹೇಳೋದು, ಜೀವಂತವಾಗಿ ಇರುವಾಗ ಏನು ಮಾಡ್ತೀವಿ ಗೊತ್ತಿಲ್ಲ, ಹೋಗ್ಬೇಕಾದ್ರೆ ನಾವೆಲ್ಲರಿಗೂ ಒಬ್ಬ ಸಾಧಕನಾಗಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದೇ ಥರ ನನ್ನ ಬಾಡಿಯ ಪ್ರತಿಯೊಂದು ಸ್ಪಾಟ್ನ ನಾನು ದಾನ ಮಾಡಿಬಿಟ್ಟಿದ್ದೀನಿ. ನನ್ನ ಇದಕ್ಕೆ ಅಂತಿಮ ಸಂಸ್ಕಾರ ಇಲ್ದಿರೋಂಥ ಬಾಡಿ. ಯಾಕಂದರೆ ಕೊನೆಯೊಳಗೆ ಈ ಬಾಡಿನೂ ನಾನು ರಾಮಯ್ಯ ಕಾಲೇಜಿಗೆ ಬರ್ಕೊಟ್ಬಿಟ್ಟಿದ್ದೀನಿ. ಯಾಕಂದರೆ 16 ಜನ ಮೆಡಿಕಲ್ ಸ್ಟೂಡೆಂಟ್ಗಳು ಬಂದು ಹೆಂಗೆ ಕುಯ್ಯೋದು, ಚರ್ಮಗಳು ಎಷ್ಟಿರುತ್ತೆ, 7 ಪದರಗಳು ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಅದಕ್ಕಾದ್ರೂ ಯೂಸ್ ಆಗ್ತೀನಾ? ಗ್ರೇಟ್ ಸರ್. ಒಬ್ಬ ವ್ಯಕ್ತಿ ಸತ್ತ ಮೇಲೂ ಬದುಕೋದು ಅಂತ ಹೇಳಿದ್ರೆ ಅವ್ನು ಮಾಡಿರೋ ಸಾಧನೆಗಳು, ಅವ್ನು ಮಾಡಿರೋ ಕೆಲಸ ಅದಕ್ಕಲ್ಲ, ನಾನು ಸೈನಿಕರನ್ನೆಲ್ಲ ಒಂದು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ಕಾಣಬೇಕು ಅನ್ನೋ ಉದ್ದೇಶಗಳಿಗೆ ಇರುವಂಥ ವ್ಯಕ್ತಿ. ಎಲ್ಲ ಸೈನಿಕ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಬಿದ್ದಿರ್ತಾನೆ. ಅದು ಅವನಿಗೆ ಆ ಕ್ರೆಡಿಟ್ ಹೋಗಬೇಕು ಅನ್ನೋದಕ್ಕೋಸ್ಕರ ನಾನು ಇಷ್ಟು ಕೆಲಸ. ಇಲ್ಲ ಸರ್, ನಿಮ್ಮ ಇಷ್ಟೆಲ್ಲ ಸಾಧನೆಗಳು ಇನ್ನಷ್ಟು ಜನರಿಗೆ ಇನ್ಸ್ಪೈರ್ ಆದಾಗ ಮತ್ತಷ್ಟು ಜನ ನಿಮ್ಮಂತೆ ಸಮಾಜ ಸೇವೆ ಅಥವಾ ದೇಶದ ಸೇವೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇನ್ನೊಂದು ಸರ್, ಈಗ 2022ರಲ್ಲಿ ಕೇಂದ್ರ ಸರ್ಕಾರ ಅಗ್ನಿವೀರ ಅನ್ನೋ ಯೋಜನೆಯನ್ನು ಪ್ರಾರಂಭಿಸುತ್ತೆ. ಅಂದರೆ 4 ವರ್ಷ ಯುವ ಜನತೆ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಲೇಬೇಕು ಅಂತ. ಇದರಿಂದ ದೇಶಕ್ಕೆ ಎಷ್ಟೆಲ್ಲ ಅಡ್ವಾಂಟೇಜ್ ಇದೆ? ದೇಶಕ್ಕೆ ಇದರಿಂದ ತುಂಬ ಉನ್ನತ ಮಟ್ಟದ ಸ್ಥಾನಮಾನಗಳು. ಇವತ್ತೆಲ್ಲ ನೋಡಿ, ಇವತ್ತೇನು ಬೀಜ ಹಾಕಿದ ದಿವಸನೇ ಮರ ಆಗಲ್ಲ. ಬೀಜ ಇವತ್ತು ಹಾಕಿ ಅದು ಬರ್ತಾ ದೊಡ್ಡ ಮರ ಆಗಿ ಎಲ್ಲರಿಗೂ ನೆರಳು ಕೊಡೋಂಗೆ ದೊಡ್ಡ ಆಲದ ಮರ ಆಗಿ ಬರಬೇಕು ಅಂದರೆ ಅದು ಬೆಳವಣಿಗೆ ಆದ್ಮೇಲೆ ಗೊತ್ತಾಗೋದು. ಏನು ಒಳ್ಳೆ ಬೀಜ ಹಾಕಿದ್ದಾರೆ. ಇದು 4 ವರ್ಷದ್ದು ಏನು ಇದು ಮಾಡ್ತಾ ಇದ್ದಾರೆ. ಕೆಲವು ಕಡೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದೆ, ಅದೆಲ್ಲ ಸರಿ ಹೋಗುತ್ತೆ. ಬಟ್ ಅದು ಆ ಒಂದು ಇದು ಬಂದು ಒಳ್ಳೆ ಯೋಜನೆ, ಒಳ್ಳೆ ಡಿಸಿಷನ್. ಯಾಕಂದರೆ ಪ್ರತಿಯೊಬ್ಬನಿಗೂ ನೋಡಿ, ಪ್ರತಿಯೊಬ್ಬ ದೇಶಭಕ್ತ ಆಗ್ತಾನೆ. ಮಿಲಿಟ್ರಿಗೆ ಹೋಗಿದ ತಕ್ಷಣ ಅವ್ನು ದೇಶಭಕ್ತ ಆಗ್ತಾನೆ. ವೆಪನ್ ಟ್ರೈನಿಂಗ್ ಅವ್ನು ಬಂದ್ಬಿಡುತ್ತೆ. ಹೆಂಗೆ ವೆಪನ್ ಹಿಡಿಬೇಕು, ಯಾವ ಥರ ಅದನ್ನು ಆ್ಯಕ್ಷನ್ಸಲ್ಲಿ ನೋಡಬೇಕು, ಯಾವ ಥರ ಬಿಚ್ಚಬೇಕು, ಯಾವ ಥರ ಆಗಬೇಕು, ಎಲ್ಲ ಥರ ಟ್ರೈನಿಂಗ್ ಬಂದ್ಬಿಡುತ್ತೆ. ಆವಾಗ ನಾಳೆ ದಿವಸ ಇವಾಗ ಇಸ್ರಾಯೇಲ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟೋ ಜನ ಹೊರಗಡೆ ಇರೋರೆಲ್ಲ ಬುತ್ಕರಾಗಿರೋರೆಲ್ಲ ಇವಾಗ ಹೋಗಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ನಾನು ಏನು ಹೇಳ್ತೀನಿ ನೋಡಿ, ನನ್ನ ಡ್ರೆಸ್ಗಳು ನೀವು ಇಲ್ಲ ನೋಡಿದ್ದೀರಾ, ನನ್ನ ಮನೆಯೊಳಗೆ ಎಲ್ಲ ಡ್ರೆಸ್ಗಳು ಇವತ್ತಿಗೂ ನೀಟ್ ಆ್ಯಂಡ್ ಡೇ ಕ್ಲೀನ್ ಮಾಡಿ ಅದನ್ನು ಅವಾಗ ವಾರಕ್ಕೊಂದ್ಸಲ ಅಲ್ಲಿ ರೆಡಿ ಮಾಡಿ ಅದನ್ನ ಹ್ಯಾಂಗರಲ್ಲಿ ಹಾಕಿಡ್ತೀನಿ. ನಾನು ಏನಕ್ಕಂದ್ರೆ ನಾಳೆ ಕರೆದ್ರೆ
ಬೇಕಾದ್ರೆ ನನ್ನ ಹತ್ರ ಎಲ್ಲ ಡ್ರೆಸ್ ಇದೆ, ನಾನು ಅದನ್ನು ಬರ್ತೀನಿ, ನಾನು ನಿಮಗೆ ಸೇವೆ ಮಾಡ್ತೀನಿ ಅಂತ. ಯಾರೇ ನನ್ನ ಮನೆಗೆ ಬಂದರೆ ಆ ಡ್ರೆಸ್ಗಳನ್ನೆಲ್ಲ ತೋರಿಸ್ತೀನಿ. ಏನಂದ್ರೆ ನೋಡ್ರಪ್ಪ, ನಾವು ಯಾಕಂದರೆ ಇವತ್ತೆಲ್ಲ ನಾಳೆ ನಮಗೆ ಎಕ್ಸ್-ಸರ್ವಿಸ್ ಮ್ಯಾನ್ ಆಗ್ತೀವಿ ಹೊರತು ನಾವು ರಿಟೈರ್ಡ್ ಆಗಲ್ಲ. ನಾವು ರಿಟೈರ್ಡ್ ಅಲ್ಲ, ಮಿಲಿಟರಿ ಅವರು ಎಕ್ಸ್-ಸರ್ವಿಸ್ ಮ್ಯಾನ್ಸ್, ಯಾವತ್ತೂ ಸೇವೆಗೆ ಸದಾ ಸಿದ್ಧರಾಗಿರುವಂಥವ್ರು ಎಕ್ಸ್-ಸರ್ವಿಸ್ ಮ್ಯಾನ್. ಮುಂಚೆಗಿಂತ ಈಗ ಸೇನೆಯಲ್ಲಿ ಯಾವ ರೀತಿ ಎಲ್ಲ ಚೇಂಜಸ್ ಆಗಿದೆ? ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ. ಹೌದು, ಯಾವ ರೀತಿ ಎಲ್ಲ ಚೇಂಜಸ್ ಆಗಿದೆ? ಚೇಂಜಸ್ ಅಂದ್ರೆ ಒಂದು ಸ್ವಲ್ಪ ಅಲ್ಲ, ಸ್ವಲ್ಪ ಅಂದ್ರೆ ಮೊದಲಿಗೆ ಇದ್ದಿದ್ದು ಅಂಥಗಳಿಗೆ ಅಷ್ಟು ಹೌದೌದು, ಅದು ಒಂಥರ ಬಲಿಷ್ಠ ಆರ್ಮಿ ಇತ್ತು. ಇವಾಗ ಟೆಕ್ನಾಲಜಿ ಆರ್ಮಿ ಇದೆ. ಟೆಕ್ನಾಲಜಿ ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲ ದೇಶನೇ ನಾವು ಸರೆಂಡರ್ ಮಾಡಿಸ್ಕೊಳ್ಳೋಂಥ ಶಕ್ತಿ ನಮ್ಮ ಇಂಡಿಯನ್ ಆರ್ಮಿ ಒಳಗಿದೆ. ಆರ್ಮಿ, ನೇವಿ, ಏರ್ ಫೋರ್ಸಲ್ಲಿ ಇದೆ. ಹೌದು, ಅಂಥ ಎಕ್ವಿಪ್ಮೆಂಟ್ಸ್ ಬಂದಿದೆ. ನಮ್ಮಲ್ಲಿ ಅವಾಗ ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇರಲಿಲ್ಲ, ನಮಗೆ ಬೇಕಾಗಿರೋ ಇದು ಕೊಡ್ತಾ ಇಲ್ಲ. ಅಂಥದ್ರೊಳಗೆ ನಾವು ಅಷ್ಟೊಂಥರ ಟಫ್ ಆಗಿದ್ವಿ ಅಂದರೆ ಇವಾಗ ಅದೇ ಟಫ್ನೆಸ್ ಇದೆ, ಅದೇ ಥರ ಬಂದ್ಬಿಟ್ಟು ಟೆಕ್ನಾಲಜಿ ಇದೆ. ಅದೇ ನಾನು ಒಂದು ಮೊದಲು ಮಾತಾಡ್ತಾ ಹೇಳಿದ್ದೆ, ಕೈಯಲ್ಲಿ ಬೇಡಿ ಇತ್ತು, ಹೆಗ್ಲಲ್ಲಿ AK-47. ಇವಾಗ ಕೈಯೂ ರಿಲೀಸ್ ಮಾಡಿಬಿಟ್ಟಿದ್ದಾರೆ, ಹೆಗ್ಲೂ ಫ್ರೀ ಆಗಿಟ್ಟಿದ್ದಾರೆ. ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಆಗಲಿ ಸರ್, ಯಾಕಂದರೆ ಇದರಿಂದ ಇನ್ನಷ್ಟು ಜನ ಭಾರತೀಯ ಸೇನೆಗೆ ಸೇರಲಿ, ನಮ್ಮ ಭಾರತ ಸುಭದ್ರ ಒಂದು ದೇಶ ಆಗಲಿ ಅಂತ ಹೇಳ್ತಾ ಸರ್, ಕೊನೆಯದಾಗಿ ಸೇನೆಗೆ ಸೇರಬೇಕು ಅಂತ ಆಸೆ ಇಟ್ಕೊಂಡವರಿಗೆ ನೀವೇನೊಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾನು ಇಲ್ಲಿ ಎಷ್ಟೋ ಜನ ನೋಡ್ತಾ ಇದ್ದೀನಿ, ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಎಲ್ಲ ಥರ ಓದು ಎಲ್ಲ ಇದ್ದಾರೆ. ಎಷ್ಟಪ್ಪ ಪೇಮೆಂಟ್ ಅಂದರೆ 15,000, 18,000, 20,000 ಹೋಗ್ತಾ ಇದ್ದಾರೆ. ಅರ್ಥ ಆಯ್ತಾ? ಮಿಲ್ಟ್ರಿಗೆ ಹೋಗಿ ಸ್ಟಾರ್ಟಿಂಗಿಂದಾನೇ ನಿಮಗೆ 30,000, 30ರಿಂದ 40,000 ಅಲೋನ್ಸ್ಗಳು ಬರುತ್ತೆ. ಎಸ್, 10th ಮೇಲೆ ಅಲ್ಲೋಗಿ ನೀನು ತಲೆ ಯೂಸ್ ಮಾಡಿದಷ್ಟು ನೀನು ಆಫೀಸರ್ ಆಗ್ಬೋದು. ಅಲ್ಲೋಗ್ಬಿಟ್ಟು ಏನು ಸರ್, ಇವಾಗ ಎಷ್ಟು ವರ್ಷ ಸೇವೆ ಸಲ್ಲಿಸಬೇಕು ಅಂತ ಬಾಂಡ್ ಇದೆ? ಎಲ್ಲ ನೀವು ಏನೇ ಫಸ್ಟ್ ಹೋಗಿದ ತಕ್ಷಣ ಈಗ 4 ವರ್ಷ ಅಂತ ಇರುತ್ತೆ. ದೆನ್ ನಿಮ್ಮ ಅಲ್ಲಿ ಆಕ್ಟಿವಿಟೀಸ್ ನೀವೆಲ್ಲ ಚೆನ್ನಾಗಿದೆ ಆಯಿತು, ಇಂಪ್ಲಿಮೆಂಟ್ ಆಯಿತು ಅಂದರೆ 50% ಅಪ್ಗ್ರೇಡ್ ಆಗಿಬಿಡುತ್ತೆ. ರೆಗ್ಯುಲರ್ ಆರ್ಮಿಗೆ ಹೋಗ್ಬಿಡುತ್ತೆ. 50% ಡೌನ್ ಆಗುತ್ತೆ. ಆ 50%ಅಲ್ಲಿ ಏನಾಗುತ್ತೆ, ಇಲ್ಲಿ ಎಷ್ಟು ಸೆಕ್ಯೂರಿಟಿ ಫೋರ್ಸ್ಗಳಿದೆ, ಪ್ಯಾರಾಮಿಲಿಟರಿ ಫೋರ್ಸಸ್ ಇದೆ, ಸೆಕ್ಯೂರಿಟಿ ಫೋರ್ಸ್ ಇದೆ, ಎಲ್ಲದರೊಳಗೆ ಇನ್ವಾಲ್ವ್ಮೆಂಟ್, ಎಲ್ಲದ್ರೊಳಗೂ ಬಂದ್ಬಿಡ್ತಾರೆ. ಅರ್ಥ ಆಯ್ತಾ? ಅಲ್ಲಿ 4 ವರ್ಷ ಟ್ರೈನಿಂಗ್ ಇವ್ರಿಗೆಲ್ಲರಿಗೂ ಬೇಸ್ ಆಯ್ತಾ, ರಾಷ್ಟ್ರಭಕ್ತಿ ಇರುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರಕ್ಕೆ ಏನೇ ಸಮಸ್ಯೆ ಬಂದರೆ ಇವರೆಲ್ಲರೂ ಸಪೋರ್ಟ್ ಮಾಡ್ತಾರ. ಆ ಥರ ಅಂದರೆ ಸಿವಿಲ್ಗೆ ಬಂದಾಗ ಅವರು ಪ್ರಾಂಪ್ಟ್ ಆಗಿ ವರ್ಕ್ ಮಾಡ್ತಾರೆ. ನೋಡಿ, ದೊಡ್ಡ ಆಲದ ಮರ ಏನು ಮಾಡುತ್ತೆ ಅಂದರೆ ಬೆಳೀತಾ ಬೇರುಗಳು ಬಿಟ್ಕೊಂಡು ಹೋಗುತ್ತೆ. ಆ ಬೇರುಗಳು ಬಲಿಷ್ಠವಾಗಿ ಅದು ಬೇರೆ ಬಿಟ್ಕೊಂಡು ಹೋಗ್ತಿರುತ್ತೆ ಅಲ್ವಾ? ಆ ಥರ ಇವಾಗ ನಮ್ಮ ದೇಶ ಬೆಳೀತಾ ಇದೆ. ಮೊದಲಿಗೆ ಬರೀ ಇಂಡಿಯನ್ ಆರ್ಮಿ ಇತ್ತು, ಇಂಡಿಯನ್ ಆರ್ಮಿ ಟಫ್ ಆಗಿತ್ತು, ಅದು ಮಾತ್ರ ಇತ್ತು. ಅದು ಇವಾಗ ದೇಶ ಬೆಳೀತದೆ. ಯಾಕಂದರೆ ಬ್ರ್ಯಾಂಚ್ಗಳು ಬಿಟ್ಕೊಂಡು ಹೋಗ್ತಾ ಇದೆ. ಅವ್ರು 4 ವರ್ಷ ಬಿಟ್ಟು ಹೊರಗಡೆ ಸಿವಿಲ್ಗೆ ಹೋದ್ರೂ ಸಿವಿಲಲ್ಲೂ ಒಳ್ಳೆ ಯಾವುದೋ ಒಂದು ಸ್ಥಾನದೊಳಗೆ ಅಂತ ಅಂದರೆ ಇವಾಗ ಒಳ್ಳೆ ಅಧಿಕಾರಿಯಾಗಿ ಇವಾಗ ನಮ್ಮದ್ರೊಳಗೆ ಏರ್ಫೋರ್ಸ್, ನೇವಿ ಯಾರ್ಯಾರು ಓದಿದ್ದಾರೆ 25-26 ಡಿಗ್ರಿ ತೆಗೆದವರೆಲ್ಲ ಇದ್ದಾರೆ. ನಾನು ನಿಮ್ಗಳು ಎಷ್ಟೋ ಸಲ ಅವ್ರನ್ನ ಇಂಟ್ರಡಕ್ಷನ್ ಮಾಡಿದ್ದೆ. ಈ ಥರ ಎಲ್ಲ ಅಲ್ಲಿ ಯಾರು ಓದಬೇಡ ಅಂತ ಹೇಳ್ತಾರೆ. ಆರ್ಮಿಯೊಳಗೆ ಮಾತ್ರ ಜಾಸ್ತಿ ಓದೋಕ್ಕಾಗಲ್ಲ ಹೊರತು ಮಿಕ್ಕಿದೊಳಗೆ ಇದೆ. ಅದೇ ಥರ ಆರ್ಮಿಯೊಳಗೂ ಓದೋರು ಓದ್ತಾರೆ. ಯಾಕಂದರೆ ನೀವು ಕಷ್ಟ ಬಿದ್ರೇನು ಅದನ್ನು ಮಾಡ್ತೀನಿ ಅಂದರೆ ಬೇಡ ಅನ್ನಲ್ಲ. ನೀವು ಅದಕ್ಕೊಂದು ಅಪ್ಲಿಕೇಶನ್ ಕೊಡಬೇಕು, ನಾನು ಇಂದ ಫರ್ದರ್ ಎಕ್ಸಾಮ್ಷನ್ ಇದು ಮಾಡಬೇಕು, ಏನೋ ಈ ಥರ ಒಂದು ಎಕ್ಸಾಮ್ಗಳು ಬರೀಬೇಕು, ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು ಅಂದರೆ ಅದಕ್ಕೆ ತಕ್ಕನಾಗಿ ಅದಕ್ಕೆ ಮ್ಯಾನೇಜ್ಮೆಂಟ್ ಅಂತ ಯಾರು ಇರ್ತಾರೆ, ಇವಾಗ SN ಇವರೆಲ್ಲ ಇರ್ತಾರೆ, ಅವರು ಏನು ಮಾಡ್ತಾರೆ, ಅವನಿಗೆ ಎಲ್ಲೋ ಒಂದು ಡಿಪ್ಲಾಯ್ಮೆಂಟಲ್ಲಿ ಹಾಕಿ ಇಡ್ತೀವಿ. ಅರ್ಥ ಆಯ್ತಾ? ಆ ಥರ ಓದಿಸೋರಿಗೆ ಇವತ್ತಿಗೂ ರೆಸ್ಪೆಕ್ಟ್ ಇದೆ, ಓದೋರಿಗೆ ಒಳ್ಳೆ ರೆಸ್ಪೆಕ್ಟ್ ಇದೆ. ಎಲ್ಲ ವ್ಯಕ್ತಿಗಳಿಗೂ ಅಲ್ಲಿ ಸ್ಥಾನಮಾನಗಳಿದೆ. ಅಂದರೆ ನಾವು ಡಾಕ್ಟರ್ ಆದರೆ ಯಾರೋ ಹೇಳ್ತಾ ಇದ್ರು, ನಾವು ಡಾಕ್ಟ್ರ್ MBBS ಓದಬೇಕು ಅಂತ. MBBS ಆದರೆ ಇದು ಮಾಡಬಾರ್ದು ಅಂತಿದೆಯಾ, ಮಿಲ್ಟ್ರಿಗೆ ಹೋಗ್ಬಾರ್ದು ಅಂತಿದೆಯಾ? ಮಿಲ್ಟ್ರಿಗೆ ಹೋಗಿ MBBS ಮಾಡ್ಬೋದು, ಅಲ್ಲೂ ಇದ್ದಾರೆ. ಅಲ್ಲಿ MBBS ಮುಗಿಸಿ ಅಲ್ಲಿ ಹೋಗೋದು, ಅಲ್ಲಿ ಹೋಗ್ಬಿಟ್ಟು MD ಮಾಡ್ಕೊತಾರೆ, ಅಲ್ಲಿ ಹೋಗಿ ಪ್ರೊಫೆಸರ್ ಎಲ್ಲ ಥರ ಆಗ್ತಾರೆ. ಅದೇ ಥರ ಇಂಜಿನಿಯರ್ಸು ಅಷ್ಟೇ, ಇಂಜಿನಿಯರ್ಗಳೂ ಅಷ್ಟೇ. ಪ್ರತಿಯೊಂದು ಸಿಸ್ಟಮಲ್ಲಿ ಏನೇ ಓದಿ ಮಿಲ್ಟ್ರಿಗೆ ಹೋಗಿ, ಮಿಲ್ಟ್ರಿ ಒಳಗೆ ನೀವು ಸರ್ವಿಸ್ ಮಾಡಿ, ಯು ಗೆಟ್ ಒಂದು ಸ್ಥಾನಮಾನ ಸಿಕ್ಬಿಡುತ್ತೆ, ರಾಷ್ಟ್ರಭಕ್ತಿ ಸಿಗುತ್ತೆ, ನೀವು ದೇಶನ ಮುಂದೆ ನಡೆಸುವಂಥ ಸ್ಥಾನಮಾನಗಳು ಸಿಗುತ್ತೆ. ಅಲ್ಲಿದ್ದೇ IAS ಮಾಡ್ಬೋದು, ಅಲ್ಲಿದ್ದೇ ಯಾರು IAS ಮಾಡೋಕ್ಕಾಗಲ್ವಾ? ಮಾಡ್ಬೋದಲ್ವ? ಆಫ್ಟರ್ ರಿಟೈರ್ಮೆಂಟ್ 4 ಇಯರ್ಸ್ ಆದ್ಮೇಲೆ ಬಂದುಬಿಡಿ ಹೊರಗಡೆ ಮಾಡಿ IAS. ಅವಾಗ ಇನ್ನೂ ಈಸಿ ಇರುತ್ತೆ. ದೇಶನ ಹತ್ರದೊಳಗೆ ಕಂಡಿರ್ತೀರ. ಸಾವು ಬದುಕನ್ನ ನಾವು ಮಿಲ್ಟ್ರಿ ಅಂದರೆ ಏನು, ಸಾವು ಬದುಕನ್ನ ಹತ್ರದೊಳಗೆ ನಾವು ಕಾಣೋದು. ಎವ್ರಿ ಡೇ ಅಲ್ಲಿ ಸಾವು ಬದುಕು ನಡೀತಾ ಇರುತ್ತೆ. ನಾವು ಹತ್ರದೊಳಗೆ ನೋಡ್ತೀವಿ, ಜೀವನ ವ್ಯರ್ಥ ಬಿಡ್ತೀವಿ. ಇಷ್ಟೇ ಜೀವನ, ಇದಕ್ಕೇನೋ ಒಂದು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನಾನು ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಇವ್ರನ್ನೇ ಯಾರು ಪಿಕ್ಚರ್ ಆ್ಯಕ್ಟರ್ ನಮ್ಮ ಉಪೇಂದ್ರನ್ನ ಒಪ್ಕೊತೀನಿ. ಯಾವತ್ತೂ 25 ವರ್ಷದಿಂದ ಮಾಡಿದ್ದು ಇವತ್ತು ಅವ್ರದ್ದು ವೈರಲ್ ಆಗುತ್ತೆ, ಅಷ್ಟೊಂದು ಪ್ರಮೋಟ್ ಆಗುತ್ತೆ ಅಂದರೆ ಐಡಿಯಾಲಜಿ ಎಷ್ಟಿದೆ. ಆ ಥರ ಐಡಿಯಾಲಜಿಗಳು ಕೊಡೋರನ್ನ ಹಿಂದೆ ಹೋಗಿ
ಸುಮ್ಮನೆ ಬೇಡದೇ ಇರೋ ಕಸದ ಬುಟ್ಟಿಗೆ ಹೋಗೋರ್ನೆಲ್ಲ ನಾವು ಅವರಿಂದ ಹೋಗ್ಬೋದು. ಒಳ್ಳೆ ಐಡಿಯಾಲಜಿ ಇರೋರು ಹಿಂದೆ ನೀವು ಬಿದ್ದ ಅಂದರೆ ನಾಳೆ ದಿವಸ ನಮ್ಮ ಭಾರತನ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ. ಇವತ್ತಿಗೂ ಹೇಳ್ತಿದ್ದೀನಿ, ಭಾರತನ ಇವತ್ತಿಗೂ ಇರೋವಂಥ ಸ್ಟ್ಯಾಂಡರ್ಡ್ ನೋಡಿದ್ರೆ ಇನ್ ಫ್ಯೂಚರಲ್ಲಿ ಪ್ರತಿಯೊಂದು ನಮ್ಮದು ಹಿಂದೂ ರಾಷ್ಟ್ರನೋ ಏನೋ ದೊಡ್ಡ ಸ್ಥಾನಮಾನಕ್ಕೆ ಸ್ಟ್ರಾಂಗ್ ಆಗಿರುತ್ತೆ. ಖಂಡಿತ ಸರ್, ಬಹಳಷ್ಟು ವಿಚಾರಗಳನ್ನು ನೀವು ತಿಳಿಸ್ಕೊಟ್ರಿ. ಸೇನೆ ಜೀವನ ಹೇಗಿರುತ್ತೆ, ಸಮಾಜ ಸೇವೆ ಎಲ್ಲವನ್ನು ಇವತ್ತು ತಿಳಿಸ್ಕೊಟ್ರಿ. ದೇವ್ರು ನಿಮ್ಗೆ ಇನ್ನಷ್ಟು ಆಯಸ್ಸು ಆರೋಗ್ಯವನ್ನು ಕೊಡಲಿ, ಇನ್ನಷ್ಟು ಸೇವೆ ಮಾಡುವಂತಹ ಭಾಗ್ಯ ಕೊಡಲಿ, ನಿಮ್ಮ ಒಂದು ಸಾಧನೆ ಇನ್ನಷ್ಟು ಜನರಿಗೆ ಇನ್ಸ್ಪೈರ್ ಆಗಲಿ ಅಂತ ಹೇಳ್ತಾ ಸರ್ ಥ್ಯಾಂಕ್ ಯು ಸರ್. ಎಲ್ಲರಿಗೂ, ಎಲ್ಲ ವೀಕ್ಷಕರಿಗೂ ನಮ್ಮ ತುಂಬ ಹೃದಯದ ಸೋಲ್ಜರ್ಗಳಿಂದ ನಮಸ್ಕಾರ. ಥ್ಯಾಂಕ್ ಯು. ಯಾಕಂದರೆ ನಾವೆಲ್ಲ ಇಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸೋಲ್ಜರ್ ಅಂತೆ. ಹಾಗಾಗಿ ಕೊನೆಯದಾಗಿ ಜೈ ಹಿಂದ್ ಸರ್. ಜೈ ಹಿಂದ್, ಅದೊಂದು ನಮ್ಗೆ ತುಂಬ ಹೆಮ್ಮೆ. ಜೈ ಹಿಂದ್ ಹೇಳ್ಬೇಕಾದ್ರೆ ನೋಡಿ, ಇನ್ನೊಂದು ಇದನ್ನು ನಾನು ಇವಾಗ ಕ್ಲಿಯರಾಗಿ ಹೇಳ್ತೀನಿ, ನನಗೆ ಆ ಜೈ ಹಿಂದ್ ಅದು ರೋಷವಾಗಿ ಯಾರು ಹೇಳ್ತಾರೋ ಅವ್ರ ಕಂಡ್ರೆ ತುಂಬ ಇಷ್ಟ. ನಾವು ಎಲ್ಲೋದ್ರೂ ವೇದಿಕೆಗಳಲ್ಲಿ ಜೈ ಹಿಂದ್ ಅಂತ ಬೂಸ್ಟ್ ಮಾಡ್ತೀವಿ. ಕಾರಣ ಏನಂದರೆ ತನ್ನ ಅರಿವಿಲ್ಲದಿರ ಬರುವಂಥ ಒಂದು ವರ್ಡ್ ಜೈ ಹಿಂದ್. ಓಕೆ, ಆ ವರ್ಡ್ ಇವಾಗ ನಾನು ಏನಾದರೂ ಸತ್ತು ನನ್ನ ಇದಾಗಿ ಹೋಗಿದ್ದೀನಿ ಅಂದರೆ ಯಾರಾದರೂ ಎಲ್ಲರೂ ಸೇರಿ ಜೈ ಹಿಂದ್ ಹೇಳಿದ್ರೆ ತಿರ್ಗಾ ಬರುವಂಥ ಸ್ಥಾನ ಇದಿದೆ. ಅಷ್ಟೊಂದು ಥರ ನನಗೆ ಪಾಸಿಟಿವ್ ವೈಬ್ಸ್ ಆ ಒಂದು ವರ್ಡಲ್ಲಿ ಅಷ್ಟೊಂದು ಥರ ಶಕ್ತಿ ಇದೆ. ಅದನ್ನೆಲ್ಲರೂ ಬೆಳೆಸ್ಕೊಳ್ಳೋಣ, ಎಲ್ಲರೂ ಅದನ್ನು ಮುಂದೆ ನಡ್ಸ್ಕೊಂಡು ಹೋಗೋಣ. ಜೈ ಹಿಂದ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.